ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿಯವರ ಪರ ಮಾಜಿ ಶಾಸಕ ಡಾ. ಕೆ. ಅನ್ನದಾನಿ ಮಳವಳ್ಳಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು. ತಾಲೂಕಿನ ಬ್ಲಫ್ಸ್, ಜವಗನಹಳ್ಳಿ, ಕಿರಗಸೂರು, ಕಗ್ಗಲೀಪುರ, ಹಳದಾಸನಹಳ್ಳಿ, ಹೊನಗಹಳ್ಳಿ, ಒಕ್ಕೇರಹಳ್ಳಿ ಸೇರಿದಂತೆ 40ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಗುರುವಾರ ಅಬ್ಬರದ ಪ್ರಚಾರ ನಡೆಸಿದರು. ಬಳಿಕ ಎನ್ಟಿವಿಯೊಂದಿಗೆ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಹಲವು ಜನಪರ ಕೆಲಸಗಳನ್ನು ಮಾಡಿಕೊಂಡು ಜನಮನ್ನಣೆ ಪಡೆದಿರುವ ಪಕ್ಷದ ಜೊತೆಗೆ ನಮ್ಮ ಪಕ್ಷವೂ ಸಹ ಬೆಂಬಲ ನೀಡಿದ ಫಲವಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿದ್ದು, ತಾವೆಲ್ಲರೂ ಅವರನ್ನು ಸಂಸದರನ್ನಾಗಿ ಆಯ್ಕೆ ಮಾಡಿಕೊಟ್ಟರೆ ಕೇಂದ್ರದಲ್ಲಿ ಕೃಷಿ ಸಚಿವರಾಗಿ ಈ ಹೋಬಳಿಯ ನೀರಾವರಿಗೆ ಹೆಚ್ಚು ಒತ್ತು ನೀಡುತ್ತಾರೆ. ಸ್ಟಾರ್ ನಟರನ್ನು ನೋಡಿ ಮತ ಹಾಕಲು ಇದು ತಮಿಳುನಾಡು ಅಲ್ಲ ಎಂದು ಅವರು ಕಿಡಿಕಾರಿದರು. ಸುಮಲತಾ ಅವರು NDA ಮೈತ್ರಿಕೂಟವನ್ನು ಬೆಂಬಲಿಸಿದ್ದಾರೆ. ಕುಮಾರಣ್ಣನು ಕೂಡ ಬೆಂಬಲಿಸಿದ್ದಾರೆ. ಅವ್ರಿಗೆ ಬೇರೆ ಅನ್ಯತಾ ಕಾರ್ಯಕ್ರಮಗಳಿಂದ ಅವರು ಕೆಲವು ಸಂದರ್ಭದಲ್ಲಿ ಭಾಗವಹಿಸ್ತಾ ಇಲ್ಲ. 21ನೇ ತಾರೀಕಿಂದ ನಾನು ಭಾಗವಹಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗ್ಲೂ ಕೂಡ ಅವ್ರ ಸಹಕಾರನೂ ಇರುತ್ತೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಪ್ರಚಾರಕ್ಕೆ ಇಳಿದ್ರು ಕುಮಾರಸ್ವಾಮಿ ಅವರ ಗೆಲುವನ್ನು ಈ ಜಿಲ್ಲೆಯಲ್ಲಿ ತಡಿಲಿಕ್ಕೆ ಸಾಧ್ಯ ಇಲ್ಲ. ಇದು ತಮಿಳ್ನಾಡಲ್ಲ, ಇದು ಚಲನಚಿತ್ರ ನಟರನ್ನು ಮುಖ್ಯಮಂತ್ರಿ ಮಾಡೋಕ್ಕೆ, MLA ಮಂತ್ರಿ ಮಾಡೋಕ್ಕೆ ಇದು ತಮಿಳ್ನಾಡಲ್ಲ, ಇದು ಕರ್ನಾಟಕ. ಯಾರೇ ಬಂದರೂ ಕೂಡ ಈ ಜಿಲ್ಲೆಯ ರೈತರು 80% ರೈತರಿದ್ದಾರೆ. ಈ ಜಿಲ್ಲೆಯಲ್ಲಿ ಕಾವೇರಿ ನದಿಯನ್ನು ನಂಬ್ಕೊಂಡಿರ್ತಕ್ಕಂಥವ್ರು. ಇವ್ರ ಕಾಂಟ್ರಿಬ್ಯೂಷನ್ಗಳು ಏನೇನೂ ಇಲ್ಲ. ಯಾವ ಸಿನಿಮಾ ಆಕ್ಟ್ರು ಕೂಡ ನೀರಾವರಿ ವಿಚಾರದಲ್ಲಿ ನಾವು ಬೀದಿಲಿ ನಿಂತು ಹೋರಾಟ ಮಾಡುವಾಗ ಎಲ್ಲಿದ್ದರು ಇವರೆಲ್ಲ? ಕುಮಾರಸ್ವಾಮಿ ಅವರು ಇಲ್ಲಿಗೆ ಬಂದಿರೋದೇ ಕಾವೇರಿ ನೀರಿನ ಸಮಸ್ಯೆನ ಬಗೆಹರಿಸೋಕ್ಕೆ, ಮೇಕೆದಾಟ ನಿರ್ಮಾಣ ಮಾಡೋಕ್ಕೆ. ಇವತ್ತು ಕಾವೇರಿ ನದಿಯನ್ನು ಉಳಿಸ್ಲಿಕ್ಕೋಸ್ಕರನೇ ಕುಮಾರಸ್ವಾಮಿ ಅವರು ಈ ಜಿಲ್ಲೆಗೆ ಬಂದಿರತಕ್ಕಂಥದ್ದು. ಯಾರು ಸಿನಿಮಾ ಆಕ್ಟ್ರನ್ನ ನೋಡಿ ಮತ ಕೊಡ್ತಾರೆ, ಅದಕ್ಕಾಗಿ ಸಿನಿಮಾ ಆಕ್ಟ್ರು ಬರ್ತಾ ಇದ್ದಾರೆ ಎಲ್ಲ ಮರಳಾಗ್ಬಿಡ್ತಾರೆ ಅಂತಕ್ಕಂಥದ್ದಲ್ಲ. ನಮ್ಮ ಕರ್ನಾಟಕದಲ್ಲಿ ಯಾರು ಸಿನಿಮಾ ಆಕ್ಟರ್ಗಳಿಗೆ ಮರಳಾಗೋದಿಲ್ಲ. ಕುಮಾರಣ್ಣ ರೈತರ ನಾಯಕ, ಅವ್ರನ್ನ ಗೆಲ್ಲಿಸಿ ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ಜಾರಿಗೆ ತರಲಿಕ್ಕೋಸ್ಕರ ಗೆಲ್ಸಕ್ಕೆ ಈಗಾಗಲೇ ನಮ್ಮ ಜಿಲ್ಲೆಯ ಜನ ಎಲ್ಲ ತಯಾರಾಗಿದ್ದಾರೆ. ದುಡಿತಾ ಇರ್ತಕ್ಕಂಥ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಕುಮಾರಣ್ಣನ ಮೇಲೆ ಇರಲಿ. ಹೊರವತ್ತ ಮಹಿಳೆ ಗುರುತಿಗೆ ಮತ ಕೊಟ್ಟು ಅವರನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಇವತ್ತು ನಾವು ತಮ್ಮ ಗ್ರಾಮಕ್ಕೆ ಬಂದಿದ್ದೇವೆ. ದಯಮಾಡಿ ತಾವೆಲ್ಲರೂ ಕೂಡ ಹೊರವತ್ತ ಮಹಿಳೆ ಗುರುತಿಗೆ ಮತ ಕೊಟ್ಟು ಅವರನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಟ್ಟು ಕೇಂದ್ರದಲ್ಲಿ ಕೃಷಿ ಮಂತ್ರಿ ಆಗಿ ಈ ಹೋಬಳಿಯ ನೀರಾವರಿಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ಆಶೀರ್ವದಿಸಿ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ಳಕ್ಕೆ ಬಯಸ್ತೇನೆ. ಬಂಧುಗಳೇ, ಮೊದಲು ಮುಖ್ಯಮಂತ್ರಿ ಆದಾಗ ಇದೇ ಹೋಬಳಿಯ ಹೊನಗಳ್ಳಿ ಗ್ರಾಮದ ಒಬ್ಬ ಬಡವ ಮಸಣೆಯನ ಮನೆಯಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡ್ತಾರೆ. ಗ್ರಾಮ ವಾಸ್ತವ್ಯವನ್ನು ಮಾಡಿ ಈ ಹೋಬಳಿಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಡ್ತಾರೆ. ಅದರಲ್ಲಿ ಕಾವೇರಿ ಕುಡಿಯೋ ನೀರು ಮನೆ ಮನೆಗೂ ಕೂಡ 56 ಹಳ್ಳಿಗೆ ಕುಡಿಯೋ ನೀರನ್ನ ಕೊಟ್ಟವರು ನಮ್ಮ ನಾಯಕರು ಕುಮಾರಸ್ವಾಮಿ ಅವರನ್ನ ಈ ಹೋಬಳಿಯ ಜನ ಇನ್ನೂ ಕೂಡ ಮರ್ತಿಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಬೆಳಕುವಾಡಿ ಗ್ರಾಮಕ್ಕೆ KSRTC ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಸುವರ್ಣ ಗ್ರಾಮ ನಿರ್ಮಾಣ ಮಾಡಿ ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಾಣ ಮಾಡತಕ್ಕಂತ ಒಂದು ಯೋಜನೆಗಳನ್ನ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಈ ಗ್ರಾಮಕ್ಕೆ ನಾವು ಮಾಡಿದ್ದೇವೆ. ಕುಮಾರಸ್ವಾಮಿ ಅವರು ಮೊದಲ ಮುಖ್ಯಮಂತ್ರಿ ಆಗದಾಗ 2,500 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಕಿರಗಸೂರಲ್ಲೂ ಕೂಡ ಇಲ್ಲಿ ಫಲಾನುಭವಿಗಳು ಕುಮಾರಣ್ಣನ ಸಾಲ ಮನ್ನಾದ ಫಲಾನುಭವಿಗಳು ಕಾಂಗ್ರೆಸ್ನಲ್ಲೂ ಕೂಡ ಇದ್ದಾರೆ. ದಯಮಾಡಿ ಕಾಂಗ್ರೆಸ್ ಸ್ನೇಹಿತರು ಕೂಡ ಇದೊಂದು ಅವಕಾಶ ಸಿಕ್ಕಿದೆ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ. ದಯಮಾಡಿ ತಾವೆಲ್ಲ ಕುಮಾರಣ್ಣನಿಗೆ ಮತ ಕೊಟ್ಟು ಈ ರೈತರ ಏಳಿಗೆಗಾಗಿ ಈ ಜಿಲ್ಲೆಯ ಕಾವೇರಿಯನ್ನು ಉಳಿಸಲಿಕ್ಕೆ, ಈ ಜಿಲ್ಲೆಯಲ್ಲಿ ಮೇಕೆದಾಟನ್ನ ನಿರ್ಮಾಣ ಮಾಡಲಿಕ್ಕೆ, ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಅದು ದೇವೇಗೌಡ ಸಾಹೇಬರು ಕುಮಾರಣ್ಣಿಂದ ಮಾತ್ರ ಸಾಧ್ಯ.
ದಯಮಾಡಿ ತಾವು ಕುಮಾರಣ್ಣನಿಗೆ ಮತ ಕೊಟ್ಟು ಕೇಂದ್ರಕ್ಕೆ ಇವತ್ತು ಮಂತ್ರಿ ಆಗ್ಲಿಕ್ಕೆ ನಿಮ್ಮ ಆಶೀರ್ವಾದವನ್ನು ಕೇಳ್ಕೊಳ್ಳಕ್ಕೆ ಇವತ್ತು ನಾವು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ವಿ.ಎಂ. ವಿಶ್ವನಾಥ್, ಕಂಸಾಗರ ರವಿ, ರಾಜಣ್ಣ, ಶಿವಲಿಂಗೇಗೌಡ, ಕುಮಾರ್, ಮೋಹನ್, ಕೆಂಪೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.